ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ನಿಮ್ಮ ಮೈತ್ರಿ ಪ್ರೀತಿ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ರೊಟ್ಟಿಗೆ ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ, ರಾಗಿ ರೊಟ್ಟಿ, ತಾಳಿಪಟ್ಟು ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಸ್ಪೈಸಿಯಾಗಿ ಇರುವಂತಹ ಬೆಂಡೆಕಾಯಿ ಚಟ್ನಿ ಮಾಡುವ ವಿಧಾನ ಸೂಪರಾಗಿರುತ್ತೆ. ಈ ಥರ ನಾನು ಮಾಡೋ ಥರ ಮಾಡಿ ಸ್ವಲ್ಪನೂ ಅಂಟೋದು ಒಂದು ಸ್ವಲ್ಪ ದಿಗಿದಿಗಿರೋದು ಆ ಥರ ಏನೂ ಅನ್ಸಲ್ಲ. ಆ ಥರ ಇರುತ್ತೆ. ನಾನು ಮಾಡೋ ಥರ ಮಾಡಿದ್ರೆ ಬೆಂಡೆಕಾಯಿ ಚಟ್ನಿ ಸೂಪರಾಗಿರುತ್ತೆ. ಒಂದು ಸರಿ ಮಾಡ್ತೀನಿ ನೋಡಿದ್ರೆ ಅಗ್ಗಗ್ಲೇ ಮಾಡ್ಕೋಬೇಕು, ಅಷ್ಟು ಚೆನ್ನಾಗಿರುತ್ತೆ ಈ ಬೆಂಡೆಕಾಯಿ ಚಟ್ನಿ. ಬಿಸಿ ಬಿಸಿ ರೊಟ್ಟಿಗೆ ಬೆಂಡೆಕಾಯಿ ಚಟ್ನಿ ಸೂಪರಾಗಿರುತ್ತೆ. ಹೇಗೆ ಮಾಡುವ ನೋಡಿ. ನಾನು ಬೆಂಡೆಕಾಯಿನ ವಾಶ್ ಮಾಡಿ ಒರೆಸಿ ಹಾಕಿರೋದು, ಅದನ್ನು ಸಹ ನಾವು ಸಣ್ಣಗೆ ಕಟ್ ಮಾಡ್ತಾಯಿದ್ದೀನಿ. ನೋಡಿ ಯಾವ ಥರ ಕಟ್ ಮಾಡ್ತೀನಿ ಅಂತ. ನೋಡಿ ಆ ಥರ ಸಣ್ಣಗೆ ಕಟ್ ಮಾಡಿ ಬೆಂಡೆಕಾಯಿನ ಇದೇ ಥರ ಇರುವಂತಹ ಬೆಂಡೆಕಾಯಿನೆಲ್ಲ ಹೆಚ್ಚ್ತಾ ಇದ್ದೀನಿ ಈಗ ಸಣ್ಣಗೆ. ಇದನ್ನು ಒಂದು ಸಣ್ಣಗೆ ಪಾನಿಗೆ ಹಾಕೊಳ್ಳೋಣ ಬೆಂಡೆಕಾಯಿನ. ಇದು ಫ್ರೈ ಮಾಡಬೇಕಲ್ಲ, ಅದಕ್ಕೆ ಬೆಂಡೆಕಾಯಿನ ಸಣ್ಣಗೆ. ನೆಕ್ಸ್ಟ್ ಸ್ವಲ್ಪ ಟೊಮೆಟೊನ ತೊಗೋಬೇಕು. ನಾನು 8-9 ಬೆಂಡೆಕಾಯಿ ತೊಗೊಂಡಿದ್ದೀನಿ. ಈಗ ಟೊಮೆಟೊ ಒಂದು 5 ಟೊಮೆಟೊ ತೊಗೊತಾ ಇದ್ದೀನಿ, ಸಾಕು. ಏನಕ್ಕೆ ಅಂದರೆ ಹುಳಿ ಮತ್ತು ಜಿಡ್ಡು ಭಾಳ ಬರೋಲ್ಲ, ಅಂದರೆ ಅಂಟು ಬರೋದು ಆ ಥರ ಬರೋಲ್ಲ ಬೆಂಡೆಕಾಯಿ. ಈ ಥರ ಟೊಮೆಟೊ ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ಈಗ ನಾನು ಸ್ಟವ್ ಮೇಲೆ 8-10 ಮೆಣಸಿನ್ಕಾಯಿ ತೊಗೊಂಡಿನಿ. ಇದು ಖಾರ ಇಲ್ಲ, ಹಾಗಾಗಿ ಇದನ್ನು ಈಗ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡಿ ನೋಡಿ. ಕಲರ್ ಸಹ ಫುಲ್ ಚೇಂಜ್ ಆಗಿದೆ ನೋಡಿ. ಫ್ರೈ ಆಗಿರೋ ಕಲರ್ ಸಹ ಚೇಂಜ್ ಆಗಿದೆ, ಚೆನ್ನಾಗಿ ಕಲರ್ ಚೇಂಜ್ ಆಗಿದೆ. ಒಂದು ಹಿಡಿಯಷ್ಟು ಕರಿಬೇವನ್ನು ಹಾಕಿ ಅದು 1 ನಿಮಿಷ ಫ್ರೈ ಮಾಡಿ ಅದನ್ನು ಒಂದು ಸಣ್ಣ ಬೌಲಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಈಗ ನೆಕ್ಸ್ಟ್ ಕಟ್ ಮಾಡಿರುವಂತಹ ಬೆಂಡೆಕಾಯನ್ನು ಸಹ ಈಗ ಫ್ರೈ ಮಾಡ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕಿ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಸಣ್ಣ ಉರಿಯಲ್ಲಿ ಅರ್ಧಷ್ಟು ಬೆಂದಬೇಕು, ಸಾಕು, ಭಾಳ ಮಗ್ಗದು ಬೇಡ. ಈಗ ಅರ್ಧಷ್ಟು ಮಗ್ಗಿದೆ, ಈಗ ಅರ್ಧ ಮಗ್ಗಿದೆ. ಈಗ ಟೊಮೆಟೊನ ಹಾಕಿ ಅದನ್ನು ಸಹ ಈಗ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಮಗ್ಗಿಸಿ ಇದನ್ನು ಒಂದು 5 ನಿಮಿಷ ಚೆನ್ನಾಗಿ ಮಗ್ಗಿಸಿ ಆವಾಗ ಕೈಯಾಗ ತಿರುಗಿಸಿಯಲ್ಲ, ಹಾಗಾಗಿ ಈಗ ಟೊಮೆಟೊ ಮತ್ತು ಬೆಂಡೆಕಾಯಿ ಚೆನ್ನಾಗಿ ಮಗ್ಗಿದೆ, ಹಾಗಾಗಿ ಸ್ಟವ್ ಆಫ್ ಮಾಡಿ ಆರಕ್ಕೆ ಬಿಡಿ, ತಣ್ಣಗಾಗಲಿ. ನೆಕ್ಸ್ಟು ನಾವು ಫ್ರೈ ಮಾಡಿರುವ ಮೆಣಸಿನ್ಕಾಯಿಗೆ ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಅದರ ಸೈಡಿಗೆ ಇಡಿ. ಇವಾಗ ಚೆನ್ನಾಗಿ ಬರ್ತಾ ಇದೆ. ಈಗ ನೆಕ್ಸ್ಟು ನಾವು ಮೆಣಸಿನ್ಕಾಯಿನ ಫ್ರೈ ಮಾಡಿ ಹಾಕಿದ್ವಲ್ಲ, ಅದೇ ಪಾತ್ರೆಯಲ್ಲಿ ಕರಿಬೇವು, ಕೊತ್ತಂಬರಿ, ಬೆಳ್ಳುಳ್ಳಿ, ಉಪ್ಪೆಲ್ಲ ಹಾಕಿದ್ವಲ್ಲ, ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ಅದನ್ನು ಚೆನ್ನಾಗಿ ನೈಸ್ ಮಾಡ್ಕೊಳ್ಳಿ, ಪೇಸ್ಟ್ ಮಾಡ್ಕೊಳ್ಳಿ. ಪೇಸ್ಟ್ ಬೇಡ, ನೀರು ಹಾಕಬೇಡಿ, ಹಾಗೆಯೇ ರುಬ್ಬಿ ತೊಗೊಂಬನ್ನಿ ಮಿಕ್ಸಿಯಿಂದ. ನೋಡಿ ಅದು ಆಗಿದೆ. ಈಗ ನೆಕ್ಸ್ಟು ಈ ಫ್ರೈ ಮಾಡಿರುವ ಟೊಮೆಟೊ ಮತ್ತು ಬೆಂಡೆಕಾಯಿನೂ ಸಹ ಈಗ ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡಿ ಈಗ ಟ್ರಾನ್ಸ್ಫರ್ ಮಾಡಿದ್ಮೇಲೆ ಲಿಡ್ ಕ್ಲೋಸ್ ಮಾಡಿ. ವಿತೌಟ್ ವಾಟರ್ ಹಾಕಬೇಡಿ, ನೀರು ಹಾಕಬೇಡಿ. ಅದೇ ಥರ ಪೇಸ್ಟ್ ಮಾಡಬೇಡಿ. ಇದನ್ನು ತಡಿಯಾಗಿ ಮಿಕ್ಸಿನ ಬ್ಯಾಕ್ ಸೈಡ್, ಫ್ರಂಟ್ ಮಾಡಬೇಡಿ, ಬ್ಯಾಕ್ ಸೈಡ್ ಮಾಡಿ. ತಡಿ ಬರುತ್ತೆ, ಚೆನ್ನಾಗಿರುತ್ತೆ. ಟೇಸ್ಟ್ ಸಹ ಬಾಯಿಗೆ ಓಳೋಳು ಸಿಕ್ಕರೆ ಚೆನ್ನಾಗಿರುತ್ತೆ, ಹಾಗಾಗಿ ತಡಿ ಮಾಡ್ಕೊಂಡು ಬನ್ನಿ. ಈಗ ಮಿಕ್ಸಿಗೆ ಒಂದು ಸ್ವಲ್ಪ ಸಣ್ಣ ಗ್ಲಾಸಷ್ಟು ನೀರು ಹಾಕಿ, ಅದು ಸಹ ಖಾರದ ಎಲ್ಲ ಬರುತ್ತೆ, ಹಾಗಾಗಿ ನೋಡಿ ಹಾಕಿ ಇದನ್ನು ಕೈಯಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ. ನೆಕ್ಸ್ಟು ಸಣ್ಣಗೆ ಹೆಚ್ಚಿರುವಂಥ ಒಂದು ಈರುಳ್ಳಿಯನ್ನು ಈ ಚಟ್ನಿಗೆ ಹಾಕಿ ಸೂಪರಾಗಿರುತ್ತೆ. ಬಿಸಿ ಬಿಸಿ ರೊಟ್ಟಿಗೆ
ಈ ಚಟ್ನಿ ಹಾಕ್ಕೊಂಡು ತಿಂತಾ ಇದ್ದರೆ ಮತ್ತೆ ಪುನಃ ಮಾಡಬೇಕು, ಪುನಃ ಮಾಡ್ಕೋಬೇಕು ಅನ್ನೋಷ್ಟು ಚೆನ್ನಾಗಿರುತ್ತೆ ರೊಟ್ಟಿ. ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ, ಈಗ ಮಿಕ್ಸ್ ಆಗಿದೆ. ಈಗ ಒಂದು ಟ್ರಾನ್ಸ್ಫರ್ ಮಾಡಿ ಒಂದು ತಟ್ಟೆಗೆ ಚಟ್ನಿ, ರೊಟ್ಟಿ, ಪಪ್ಪು ನೋಡಿ ರೆಡಿಯಾಗಿದೆ. ಈಗ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ ನಮ್ಮ ಚಾನಲ್ನ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಆಲ್.